Start. So, today class again the moment and your problems. Shorter arm of a right angle bell crank lever. Right bell crank lever is 160 mm. पूरा पूरा पर बोर्ड है और पूरा बोर्ड पूरा हाँ कर तो 160 mm. The other arm is is 250 mm long. 250 mm long. If a load of 20 kg, if a load of 20 kg is hanged at shorter arm end, what is the force applied? What is the force applied at the end of longer arm in the horizontal direction, in the horizontal direction. ನೋಡ್ರಿ ಫಸ್ಟ್ ಕ್ವೆಶ್ಚನ್ ಅನ್ನು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊ. ಫಸ್ಟ್ ನೋಡಿ ಎಷ್ಟು ಹೇಳ್ತಾರ. The shorter arm of a right angle bell crank lever is 160 mm. The other arm is 250 mm long. If the load of the 20 kg is hanged at the shorter arm end, what is the force applied at the end of the longer arm in the horizontal direction? ನೋಡ್ರಿ in the horizontal direction is important. ಇದು ಹಾಕೋದು ಡಯಾಗ್ರಾಮ್ ಯಾವ ರೀತಿ ಹಾಕೋದು ಅಂತ ನೋಡಿ. ಈಗ ಡಯಾಗ್ರಾಮ್ ಸೊಲ್ಯೂಷನ್ ನೀವು ಡಯಾಗ್ರಾಮ್ ಹಾಕಿ ತೋರಿಸ್ತಿದ್ರೆ ಬುಕ್ ಡಯಾಗ್ರಾಮ್ ಕೊಟ್ಟರೆ ಬಟ್ ನೀವು ಹಾಕಬೇಕು ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗುತ್ತೆ. ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ. ನೋಡಿ ಬೆಲ್ ಕ್ರ್ಯಾಂಕ್ 90 ಡಿಗ್ರಿ ಅಂದ್ರೆ ಇಲ್ಲಿ 90 ಡಿಗ್ರಿ ಐತೆ ಹೌದಾ. ಓಕೆ, ಇದು ಲಾಂಗರ್ ಆರ್ಮ್. ಇದು ಸೈಜ್ ಐತಿ 250 mm.
ಈ ಶಾರ್ಟರ್ ಆರ್ಮ್ ಎಷ್ಟೈತಿ? ಸೊ ದಟ್ ಈಸ್ 160 mm. 160 mm. ಈಗ ಇಲ್ಲಿ ಹ್ಯಾಂಗ್ ಲೋಡ್ ಆಗಿದೆ ಶಾರ್ಟರ್ ಆರ್ಮ್, ಶಾರ್ಟರ್ ರೂಫ್ ಟಿ ಲಾಂಗರ್ ಆರ್ಮ್, 160 ಶಾರ್ಟರ್ ಆರ್ಮ್. ಇಲ್ಲಿ ಎಷ್ಟು ಕೆಜಿ ವೇಟ್ ಹಾಕಿಟ್ರ? ದಟ್ ಈಸ್ 30 kg. ಅಂದ್ರೆ ಇಲ್ಲಿ 20 kg ವೇಟ್ ಏನೈತಿ? ಹ್ಯಾಂಗ್ ಆಗೈತಿ 20 kg ವೇಟ್ ಇದೆ. ಅಂದ್ರೆ ಇಲ್ಲಿ ಹಾರಿಜಾಂಟಲ್ ಆಗಿದೆ, ಹಾರಿಜಾಂಟಲ್ ಇದೆಯಲ್ಲ, ಇದು ಅದನ್ನ at the end of the longer arm in the horizontal direction. ಅಂದ್ರೆ horizontal force ಹಿಂಗಿರಬೇಕು, ಹಿಂಗಲ್ಲ, horizontal direction ಅಂತ ಹೇಳ್ತಾರೆ. ಅದಕ್ಕೆ horizontal direction force ಎಷ್ಟು ಇರ್ತೈತಿ ಅನ್ನ ಅವ್ರಿಗೆ ಎಲ್ಲ ನೋಡ್ರಿ. ನೀವು horizontal ಆಗಿ force ಪುಷ್ ಮಾಡ್ತಾರೆ, ಈ ಕ್ರ್ಯಾಂಕ್ ಏನಾಗ್ತದೆ ಹಿಂಗ್ ಮೂವ್ಮೆಂಟ್ ಆಗುತ್ತೆ, ಹಿಂಗಿರುತ್ತೆ ಹಿಂಗ್ ಮೂವ್ಮೆಂಟ್ ಆಗುತ್ತೆ. ಅಂದ್ರೆ ಇದು ಹಿಂಗ್ ಹೋಗ್ತಿದೆ ಹಿಂಗ್ ಬರುತ್ತೆ. ಓಕೆ, ದಟ್ ಈಸ್ ಶಾರ್ಟ್ ಆರ್ಮ್ ಎಷ್ಟು ಇದೆ ಇದ್ರ ವೇಟ್ ಕೇಳ. ಹಾಗೆ ನಾವು ಪ್ರಿನ್ಸಿಪಲ್ ಹಚ್ತೀವಿ, effort arm is equal to load into load arm. ಹೌದಾ? ಇಲ್ಲಿ ಎಫರ್ಟ್ ಎಷ್ಟೈತಿ? 20 kg ಕೊಟ್ಟರೆ ಎಫರ್ಟ್. ಓಕೆನಾ? ಎಫರ್ಟ್ 20 kg ಕೊಟ್ಟರೆ. ನೆಕ್ಸ್ಟ್ ಎಫರ್ಟ್ ಆರ್ಮ್ ಎಷ್ಟೈತಿ? 160 mm. 160 mm ಅಂದ್ರೆ 160 ಇಂಟು ಲೋಡ್ ಎಷ್ಟೈತಿ? ಲೋಡ್ ಕೊಟ್ಟಿಲ್ಲ, ಕೇಳಿದಾರೆ. ಇಂಟು ಲೋಡ್ ಆರ್ಮ್ ಎಷ್ಟೈತಿ? 250 ಐತಿ. 250. ಓಕೆನಾ? ಸೊ ಈಗ ನೀವು ಏನು ಮಾಡ್ತೀರಿ? L is equal to 20 into 160 divided by 250. ಓಕೆನಾ? ಪೂಜೆ ಹೋತು. 5 4 5 5 16 into 40 ಎಷ್ಟಾಗ್ತದೆ? That's equal to 4 24 ಕೈಲೇ ಬಂತು 4 4 4 4 8 82 divided by 5. 82 by 5 ಅಂದ್ರೆ ಲಕ್ಷ ನೋಡ್ರಿ. 1 ಪೂಜೆ ಹೋತು. 5 4 20, 5 5 25, ಆಮೇಲೆ 4 16 82, ಸಾರಿ 6 24 84, 4 24 24 ಕಡೆ ಬಂತು 2 4 4 2 6. divided by 5. ಇದು 4 by 5 ಇದೆ. ಇದು ಮಾಡಿ ಇಲ್ಲಿ ಭಾಗ ಮಾಡಿ 5 1 5 ಎಷ್ಟು ಇತ್ತು? 1 ಇತ್ತು. 4 14 5 10 10 ಎಷ್ಟಿತ್ತು? 6 ಪಾಯಿಂಟ್ ಕೊಡ್ತಾರೆ 0 ಕೊಡ್ತಾರೆ 5 1 5 5 12 12 60. ಇದು ನಮಗೆ ಆನ್ಸರ್ ಬರ್ತೈತೆ. ಎಷ್ಟಿತ್ತು? 16 divided by 5. That is equal to 12.12 kg. 12.12 kg. ಇದು ಆನ್ಸರ್. ಸ್ಕ್ರೀನ್ ಶಾಟ್ ಹೊಡ್ತಾರೆ ಬರ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೊಳ್ಳೋರು MM ಕನ್ವರ್ಟ್ ಮಾಡೋದು. MM ಇಂದನೇ ಇದು ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲ MM ಅನ್ನೋದು ಇಷ್ಟೇನದು MM ಅನ್ನೋದು ಇದನ್ನ ಮೀಟರ್ಸ್ಗೆ ಕನ್ವರ್ಟ್ ಮಾಡ್ಕೊತಾರೆ. ದಟ್ ಈಸ್ 20 into 160 divided by 1000 divided by next ಎಷ್ಟಿದೆ? ಇದು ಎಲ್ಲಿ ಇರ್ತೈತಿ? 250 divided by 1000. ಸೊ ಅದಕ್ಕೆ ಎ ಗೆ ನಮಗೆ ಮೇಲ್ಗಡೆ ಟರ್ಮ್ ಇರ್ತದೆ 20. ಇದು 8000 ಕ್ಯಾನ್ಸಲ್ ಆಗಿರುವ ಹೊಳ್ಳಿ 20 into 160 divided by 250 ಉಳಿತು. ಮತ್ತೆ ಹೊಳ್ಳಿ ಆಸ್ ಇಟ್ ಇಸ್ ಮತ್ತೆ ಹೆಂಗಿಲ್ಲ ಹಿಂಗೆ ಬರುತ್ತೆ. ದಟ್ ಈಸ್ ಈಕ್ವಲ್ ಟು
20 5 25 ಸೇಮ್ ಅದ ಬರೋದು ನೋಡಿ there is 64 divided by 5 is equal to 12.12 answer screenshot ಹೊಡ್ಕೊಳ್ಳಿ ನೋಟ್ ಮಾಡ್ರಪ್ಪ. ಗೋಪುರಾಗ ಆನ್ಸರ್ ತಪ್ಪಿದೆ. ಗೋಪುರಾಗ ಆನ್ಸರ್ ತಪ್ಪಿದೆ. 70 16 ಗುಳ್ಳೆ ಹಾಕಿದ್ರೆ ಏನು ಬರ್ತದೆ ಅಷ್ಟ ಬರ್ತದೆ. ಏನು ಮಾಡಿ ಶಿಶೋಡ್ ಗೊತ್ತೇವೆ ಆಯ್ತಾ ನಾವು ಹೇಳಿದ್ದೆ 2 ನಿಮಿಷಕ್ಕೆ ಧ್ವನಿಯಲ್ಲಿ ಹೋಗ್ತದೆ ಅದಕ್ಕೆ ಸ್ವಲ್ಪ ಅದನ್ನ ವೇಟ್ ಮಾಡಬೇಕು ನಾವು ನೆಕ್ಸ್ಟ್ with the help of a bell crank lever whose mass are 25 centimeter and 70 centimeter on the mass of whose arms are 35 centimeter and 70 centimeter on the mass and the force sides mass and force sides respectively. ನೋಡ್ರೆ find the force required to lift a mass of 150 Newton with the help of a bell crank lever whose arms are 25 centimeters and 70 centimeters on the mass and force sides respectively. ಅಂದ್ರೆ ಲಕ್ಷ respectively ಅನ್ನೋ ಹೆಂಗ್ ಯೂಸ್ ಮಾಡ್ತಾರೆ ಈ respectively ಅನ್ನೋ ಹೆಂಗ್ ಕನ್ಸಿಡರೇಷನ್ ಆಗ್ತದೆ ಅಂತ ಹೇಳ್ತಾರೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಇಲ್ಲಿ 25 ಸೆಂಟಿಮೀಟರ್ ಕೊಟ್ಟರಲ್ಲ ಈ 25 ಸೆಂಟಿಮೀಟರ್ ಇದಕ್ಕೆ ಬರ್ತದೆ ಮಾಸ್ ಈ 70 ಸೆಂಟಿಮೀಟರ್ ಇರ್ತದೆ ಇದು ಫೋರ್ಸ್ ಬರ್ತದೆ ಚೆನ್ನಾಗಿದೆ ಅದಕ್ಕೆ ರೆಸ್ಪೆಕ್ಟಿವ್ಲಿ ಅನ್ನೋ ಪದ ಉಪಯೋಗ ಮಾಡ್ತಾರೆ ಅಂದ್ರೆ 25 ಸೆಂಟಿಮೀಟರ್ ಟು ದ ಮಾಸ್ ಅಂಡ್ 75 ಸೆಂಟಿಮೀಟರ್ ಟು ದ ಫೋರ್ಸ್ ಈ ನಾವು ಒಂದು ಬೆಲ್ ಕ್ರ್ಯಾಂಕ್ ಲಿವರ್ನ ಹಾಕ್ತೀವಿ ಸೊಲ್ಯೂಷನ್ ಮತ್ತೆ ಈಗ ಮ್ಯಾಗಲ್ ಹಾಕಿದ್ರೆ ಸೇಮ್ ಅದೇ ತರ ಒಂದು ಬೆಲ್ ಕ್ರ್ಯಾಂಕ್ ಲಿವರ್ನ ಹಾಕ್ತೀವಿ ಬೆಲ್ ಕ್ರ್ಯಾಂಕ್ ಲಿವರ್ ಮಕ್ಕಳೇ ನಾವು ಒಂದು ಡಯಾಗ್ರಾಮ್ ಅನ್ನು ಹಾಕೋರಿ ಈಗ ಗೊತ್ತಾಗಲ್ಲ ಒಂದು ಹಾಕೋದು ಇಲ್ಲಿ ಹಾಕೋಷ್ಟೇ ನೇರವಾಗಿ ಲೋಡ್ ಇಂಟು ಲೋಡ್ ನೇರವಾಗಿ ಹೋಗ್ಬೋದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂತ ನಾವು ಇದನ್ನ ಮಾಡ್ತೀವಿ ಹೌದಾ ಇದು ಫೈಂಡ್ ದ ಫೋರ್ಸ್ ಅಂತ ಕೇಳಿದ್ರೆ ಎಫರ್ಟ್ ಫೋರ್ಸ್ ಅಂದ್ರೆ ಎಫರ್ಟ್ ಇಸ್ ಈಕ್ವಲ್ ಟು ವಾಟ್ ಅವ್ರು ಕೇಳಿದ್ರು ಹೌದಾ ಲೋಡ್ ಇಸ್ ಈಕ್ವಲ್ ಟು 1500 ನ್ಯೂಟನ್ ಹೌದಾ ನೆಕ್ಸ್ಟ್
effort R is equal to 70 centimeter. ನೋಡಿ ಫೋರ್ಸ್ ಕಡೆ R ಎಷ್ಟಿರುತ್ತೆ ಈ 70 centimeters ಇರುತ್ತೆ. then load R is equal to 25 centimeter. ಓಕೆನಾ? ನಾವೀಗ ಹೇಳ್ತೀವಿ ಹೊಳ್ಳಿಗೆ ಲೋಡ್ ಇಟ್ಟು ಲೋಡ್ R is equal to effort ಇಟ್ಟು effort R ಅನ್ನು ಹಾಕಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆನಾ? ರೈಟ್. now solution ಐತಿ effort into effort R is equal to load into load R. ಓಕೆ, ಈಗ ನಮ್ಗೆ ಬೇಕಾಯ್ತು effort care ಹೌದಾ? effort is equal to ಇದು ರಿಲೇಟ್ ಕೊಡ್ರಿ load into load R divided by effort R. so that is equal to load ಎಷ್ಟೈತಿ 1500 ಐತಿ 1500 into load R ಎಷ್ಟೈತಿ 25 divided by effort ಆಗುತ್ತೆ 75 ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಗುಣಾಕಾರ ಭಾಗಾಕಾರ ಎಲ್ಲ ಮಾಡ್ತಿರಲಿ ಟೋಟಲ್ ಗುಣಾಕಾರ ಭಾಗಾಕಾರ ನೀವು ಮಾಡ್ರಿ ಮಾಡಿದ್ಮೇಲೆ ನೀವು ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಹೇಳ್ತೀನಿ ನೋಡಿ. 464 newtons. 464 point 2/7 newtons. newtons. ಹೊರಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊರಿ ಮಾಡ್ಕೊಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. A load of 200 kg is taken in a wheelbarrow the load is 50 centimeter and the power applied is 150 centimeter. Away from the fulcrum, of the both sides calculate the maximum effort required.
effort required. लक्ष्य रखलें a load of 200 kg is taken in the wheelbarrow. Wheelbarrow ನಾವು 200 kg ತಗೋತೀವಿ. The load is 50 centimeter and the power applied is 150 centimeter away from the fulcrum of the both sides. Calculate the maximum effort required. Question ಇದೆ ಯಾವ ರೀತಿ ಇರುತ್ತೆ ನೋಡಿ ನಿಮಗೆ ಸೊಲ್ಯೂಷನ್ ಹೇಳ್ತೀನಿ. wheelbarrow ಅಂದ್ರೆ ನಿಮಗೆ ಗೊತ್ತಿದೆ wheelbarrow ಅಂದ್ರೆ ಇಲ್ಲಿ ಬರುತ್ತಾ ಹೌದು ಎಲ್ಲರೂ ಸರಿ ಬರ್ತಾವ ಒಬ್ಬದಾಗ ಗಾಡಿ ಇರ್ತೈತಿ ಗಾಡಿ ಇರ್ತೈತಲ್ಲ ಅದಕ್ಕೆ ವೀಲ್ ಬಾರ್ ಅಂತ ಹೇಳ್ತೀವಿ. ನೀವು ಹೇಳಿದ್ರಿ ವೀಲ್ ಬಾರ್ ಅಂದ್ರೆ ಇದು ಆಟೋಮೆಟಿಕ್ಲಿ ಸೆಕೆಂಡ್ ಡೌನ್ಗೆ ಬರ್ತದೆ. ಯಾಕಂದ್ರೆ ಇಲ್ಲಿ ಲೋಡ್ ಇಲ್ಲಿ ಹಾಕಿರ್ತೀವಿ, ಇಲ್ಲೇ ಲೋಡ್ ಹಾಕಿರ್ತಾರೆ. ಎಷ್ಟೈತಿ 200 kg ಲೋಡ್. ಹೌದಾ? ಈಗ ನಿಮ್ದು ಎಫರ್ಟ್ ಇಲ್ಲೈತಿ, ನೀವು ಹಾಕ್ಬೇಕಂತ ಎಫರ್ಟ್ ಐತಿ ಇಲ್ಲೈತಿ. ಎಫರ್ಟ್ ಇದು ದಿಸ್ ಫಲ್ಕ್ರಮ್. ಸೊ ಇದನ್ನ ಸಿಂಪಲ್ ಆಗಿ ನಾವು ಹೇಗೆ ಹಾಕಿದ್ರೆ ಸೆಕೆಂಡ್ ಆರ್ಡರ್ ಹೋದಾಗ ಈ ರೀತಿ ಹಾಕಿರ್ತೀವಿ ಡಯಾಗ್ರಾಮ್. ಓಕೆನಾ? ಈ ರೀತಿ ಡಯಾಗ್ರಾಮ್ ಹಾಕ್ತೀವಿ. ಇಲ್ಲಿ ಇದು ಫಲ್ಕ್ರಮ್ ಅಂತ ಹೇಳ್ತೀವಿ, ಇದು ಎಫರ್ಟ್ ಅಂತ ಹೇಳ್ತೀವಿ. ಇಲ್ಲಿ ಸೆಂಟರ್ಗೆಲ್ಲ ಲೋಡ್ ಇಲ್ಲಿ ಏನೈತಿ ಇಲ್ಲಿ ಹೇಗೆ ಕೊಟ್ಟಿದ್ರೆ ನೋಡ್ರಿ 50 centimeter and 50 centimeter and the power applied is 150 centimeter away from the fulcrum. ನೋಡ್ರಿ 150 centimeter away from the fulcrum. ನೋಡಿ ಯಾವುದು ಪವರ್ ಅಪ್ಲೈಡ್ ಅಂದ್ರೆ ಇಲ್ಲೇ ನೀವು ಅಪ್ಲೈಡ್ ಫೋರ್ಸ್ ಮಾಡ್ತಿರಲ್ಲ ಇಲ್ಲಿಂದ ಇಲ್ಲಿ ಎಷ್ಟೈತಿ 150 centimeter. 150 centimeter. ಆಮೇಲೆ ಇಲ್ಲಿಂದ ಇಲ್ಲಿ ಎಷ್ಟೈತಿ ಇದು ಫಲ್ಕನ್ ಲೋಡ್ ಎಷ್ಟು 50 centimeter. 50 centimeter ಅಂದ್ರೆ ಇದು ಲೋಡ್ ಅಂದ್ರೆ 200 kg ಅಂದ್ರೆ ಇದು ಲೋಡ್ ಆರ್ಮ್, ಇದು ಎಫರ್ಟ್ ಆರ್ಮ್. ಸೊ ನೀವೇನು ಮಾಡ್ತೀವಿ ಸೊಲ್ಯೂಷನ್ ಮತ್ತೆ ಯಾವ ರೀತಿ ಮಾಡ್ತೀವಿ ಅಂದ್ರೆ ನೋಡ್ರಿ ಅಗೇನ್ ಎಫರ್ಟ್ ಇಂಟು ಎಫರ್ಟ್ ಆರ್ಮ್ ಇಸ್ ಈಕ್ವಲ್ ಟು ಲೋಡ್ ಇಂಟು ಲೋಡ್ ಆರ್ಮ್. ಅದು ಯಾವುದೇ ನೀವು ಫಸ್ಟ್ ಆರ್ಡರ್ಲಿ ಸೆಕೆಂಡ್ ಆರ್ಡರ್ಲಿ ಥರ್ಡ್ ಆರ್ಡರ್ಲಿ ಹೇಳಿ ನಿಮಗೆ ಈ ಸೂತ್ರ ಮಾತ್ರ ಸೇಮ್. ಬೆಲ್ ಕಟ್ ಲಿವರ್ ಅಂತ ಕೂಡ ಈ ಸೂತ್ರ ಸೇಮ್. ಈಗ ನಮಗೆ ಎಫರ್ಟ್ ಕಂಡಿಡಕ್ಕೆ ಎಫರ್ಟ್ ಈಕ್ವಲ್ ಟು ದಟ್ ಈಸ್ ಲೋಡ್ ಇಂಟು ಲೋಡ್ ಆರ್ಮ್ ಡಿವೈಡೆಡ್ ಬೈ ಎಫರ್ಟ್ ಆರ್ಮ್. ಸೊ ದಟ್ಸ್ ಈಕ್ವಲ್ ಟು ಲೋಡ್ ಎಷ್ಟೈತಿ 200 kg ಐತಿ ಇಂಟು ಲೋಡ್ ಆರ್ಮ್ ಎಷ್ಟೈತಿ 50 ಐತಿ ಆ್ಯಂಡ್ ನಮ್ದು ಎಫರ್ಟ್ ಆರ್ಮ್ ಎಷ್ಟೈತಿ 150 centimeter ಐತಿ. ಹೌದಾ? 51 53 200/3 200/3 ಅದು ಆನ್ಸರ್. ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಹಚ್ಕೊಡ್ರಿ. 200 ಹೀಗೆ ಆನ್ಸರ್ ಬಂದಿರುತ್ತೆ. ಮುಂದೆ ನೀವು ಹಚ್ಚೋದು ಮಾಡಿ 200/3 200/3 ಅಂದರೆ 3 ಆಗಲಿ 18 2 ಉಳಿತು ಉಳಿತೋಡ್ರಿ ಮತ್ತು 3 ಆಗಲಿ 18 ಬರೀ 2 ಉಳಿತು. ಇದು ಪಾಯಿಂಟ್ ಕೊಡ್ತೀರಿ 0 ಬರ್ತೀರಿ ಮತ್ತು 3 ಆಗಲಿ 18 ಅಂದರೆ 66.66 66.66 kg. ತಗೊಳ್ಳಿ ಸ್ಟೇಷನ್ ಹೊಡ್ಕೊಳ್ಳಿ.
ಪ್ರಶ್ನೆ ಅಥವಾ ಸಾಕಲ್ಲ 3 ಸೊಲ್ಯೂಷನ್ ಭಾಳ ಐತಿ ಇನ್ನೊಂದು ಮುಗಿತು. ಹೌದು. ಓಕೆನಾ? ಟೀಚರ್ ನೋಡ್ರಿ, ಫೋರ್ಸಸ್ A and B act on a lever at a distance of 8 meters and 4 meters. 4 meters respectively from the fulcrum. From the fulcrum. From the fulcrum. If the magnitude of the force, if the magnitude of the force A is 4 kg. 4 kg. Calculate the magnitude of the magnitude of the force B at force B required to keep the lever in equilibrium. The two parallel forces A and B act on a lever at a distance of 8 meters and 4 meters respectively from the fulcrum. If the magnitude of the force A is 4 kg, calculate the magnitude of the force B required to keep the lever in equilibrium. ಅಂದ್ರೆ ನೀವು ನೋಡ್ರಿ ಪ್ಯಾರಲ್ ಆಫ್ ಫೋರ್ಸ್ ಹಿಂಗೆ ಬಂದಿರ್ತದೆ ಹೌದಾ. ಈಗ ಇದೊಂದು ಫೋರ್ಸ್ ಇದು A at end A, ಇದು at B ಹೌದಾ. ಇವಾಗ ಟೂ ಪ್ಯಾರಲ್ ಫೋರ್ಸಸ್ ಆಕ್ಟ್ ಅಂದ್ರೆ ಇದ್ರ ಪ್ಯಾರಲ್ ಫೋರ್ಸ್ ಈ ರೀತಿ ಎರಡು ಫೋರ್ಸ್ ನಿಯರ್ ಹಿಂಗೆ ಪ್ಯಾರಲ್ ಆಗಿ ಎರಡು ಒಂದೇ ತರ ಫೋರ್ಸ್ ಆಗ್ತದೆ. ಹಿಂಗೆ ಕೆಳಗಡೆ ಇರಬಹುದು ಅಥವಾ ಮೇಲ್ಗಡೆ ಇರಬಹುದು. ನಾನು ಕೆಳಗಡೆ ಹಾಕಿದ್ರೆ ನೀವು ಮೇಲೆ ಡೈರೆಕ್ಟ್ ಮೇಲೆ ಈ ರೀತಿ ತೋರಿಸಬಹುದು. ನೀವು ಹಿಂಗೂ ತೋರಿಸಬಹುದು. ಬಟ್ ಒಂದು ಹೀಗೆ ತೋರ್ಸಕ್ ಬರಲ್ಲ, ಈ ರೀತಿ ತೋರಿಸಬೇಕಾಗುತ್ತೆ. ತಿಳಿತಾ? ಕೀಪ್ ದ ಈಕ್ವಲ್ ಇಲ್ಲಿ ನೋಡ್ಲಿ a distance of 8 meters and 4 meters respectively ಐತೆ. 8 meters ಅಂದ್ರೆ A ಕಡೆಯಿಂದ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 8 meters, ಇಲ್ಲಿಂದ ಇಲ್ಲಿಗೆ 8 meters ಬರುತ್ತೆ. ಇಲ್ಲಿಂದ ಇಲ್ಲಿಗೆ 4 meters ಬರುತ್ತೆ. ನೋಡಿ A and B respectively ಅಂದಾಗ ಈ ರೀತಿ ಸಿಸ್ಟಮ್ ಅಲ್ಲಿ ತಗೋಬೇಕಾಗುತ್ತೆ. ತಿಳಿತಾ? ಇಂಟರ್ಚೇಂಜ್ ಮಾಡ್ಕೊಳ್ಳೋಕೆ ಬರಲ್ಲ ಅವಾಗ ಹೌದಾ. ಈಗ ಇಲ್ಲಿ ಫೋರ್ಸ್ ಇಲ್ಲಿ 4 kg ಐತಿ. 4 kg ಫೋರ್ಸ್ ಪಟ್ರೆ ಈ ನೀವು ಕ್ಯಾಲ್ಕುಲೇಟ್ ಇಲ್ಲಿ ಕೇಳಬೇಕು ಹೌದಾ. ಇದು ಫೋರ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಬಿ ರಿಕ್ವೈರ್ಡ್ ಅಂದ್ರೆ ಇಲ್ಲಿ ಇದು ಏನಾಗುತ್ತೆ, ಇದು ರಿಕ್ವೈರ್ಡ್ ಬೇಕಾಗುತ್ತೆ, ಬಿ ಬೇಕಾಗುತ್ತೆ ಹೌದಾ. ನಮ್ಗೆ ಯಾವಾಗ ಯಾವಾಗ ಈ ಸಿಂಪಲ್ ಆಗಿ ನೀವು A ಇಂಟು 8 ಇದನ್ನೇ ಒಳಗೆ ಹೇಳ್ರಿ ಎಫರ್ಟ್ ಇಂಟು ಎಫರ್ಟ್ ಆರ್ ಈಕ್ವಲ್ ಟು ಲೋಡ್ ಇಂಟು ಲೋಡ್ ಆರ್. ಇದ ಸೂತ್ರ ಹಚ್ಕೊಳ್ತೀವಿ. ಇಲ್ಲಿ ಎಫರ್ಟ್ ಅಂದ್ರೆ 4 kg ಹಾಕ್ತೀರಿ. ಅದರ ಡಿಸ್ಟೆನ್ಸ್ ಎಷ್ಟೈತಿ 8 ಮೀಟರ್ಸ್ ಐತಿ. 8 ಹಾಕ್ತೀರಿ
ಇಲ್ಲಿ ಎಲ್ ಹಾಕ್ರಿ ಇಂಟು ನೋಡಿ ಎಲ್ ಅಂದ್ರೆ 4 ಮೀಟರ್ಸ್ ಐತಿ 4 ಮೀಟರ್ಸ್ ಹಾಕ್ರಿ ಸೊ ಇಸ್ ಕೊಟ್ಟು ಎಲ್ ಇಸ್ ಈಕ್ವಲ್ ಟು ಈ ಎಲ್ ಇಲ್ಲೇ ಹೋಗ್ಕೊಂಡು ಇದು ಈ ಕಡೆ ಬಂದ 4 ಇಂಟು 8 ಡಿವೈಡ್ ಬೈ 4 4 ಹೊತ್ತು ದ ರಿಮೈನಿಂಗ್ 8 kg. ದ ಆನ್ಸರ್ ಇಸ್ 8 kg. ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ರೆ ಹೊಡ್ಕೊಡ್ರಿ. ಆಯ್ತಲ್ಲ? ಎಷ್ಟು ಪ್ರಾಬ್ಲಮ್ಸ್ ಗಲ್ಲಿ